ಎಲ್ಲರಿಗೂ ನಮಸ್ಕಾರ. ನಾನು ಈಗ ಈ ವಿಡಿಯೋ ಮಾಡ್ತಾ ಇರೋದ್ರ ಬಗ್ಗೆ ಒಂದು ಪರಿಚಯಾತ್ಮಕವಾದ ಒಂದು ವಿಡಿಯೋವನ್ನ ಕೆಲವು ದಿನಗಳ ಮೊದಲು ಹಾಕಿದ್ರಿಂದ ನಿಮ್ಗೆ ಗೊತ್ತಿರುತ್ತೆ ಅನ್ಕೊಳ್ತೀನಿ. ನಾನು ಈ ಬಾರಿ ಮಹಿಳಾ ಸಾಧಕಿಯರ ಪರಿಚಯ ಮಾಡಿಕೊಡುವ ಒಂದು ಸರಣಿಯನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಅದೇನಂದ್ರೆ ಅದಕ್ಕೆ ನಾನೊಂದು ಆಧಾರಿತವಾದ ಒಂದು ಪುಸ್ತಕ ತಗೊಂಡಿದ್ದೀನಿ. ಅದು ವಿಜ್ಞಾನ ಲೋಕದ ಜ್ಞಾನ ಕುಸುಮಗಳು ಅಂತ. ಅಂದ್ರೆ ನನಗೆ ಈ ಪುಸ್ತಕ ಬಹಳವಾಗಿ ಸೆಳೀತು. ಅದಕ್ಕೆ ಕಾರಣ ಈ 50 ಸಾಧಕಿಯರು. ಈ ಸಾಧಕಿಯರು ಒಂದು ಕ್ಷೇತ್ರದವರೇ ಅಲ್ಲ, ಬರೀ ವಿಜ್ಞಾನ ಅಂದ್ರೂ ಸಹ ಅದರಲ್ಲಿ ವೈದ್ಯಕೀಯ ಕ್ಷೇತ್ರ, ಇಂಜಿನಿಯರಿಂಗ್ ಆಗಿರ್ಬೋದು, ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ, ಹೀಗೆ ಅನೇಕ ಎಲ್ಲ ವಿಭಾಗದಲ್ಲಿ, ಅದು ಸಮುದ್ರ ವಿಜ್ಞಾನ ಆಗಿದೆ, ಅಂತರಿಕ್ಷ ಆಗಿದೆ, ಸೂರ್ಯ ಚಂದ್ರ ನಕ್ಷತ್ರಗಳ ಬಗ್ಗೆ ಅನೇಕ ರೀತಿ. ಅಷ್ಟೇ ಅಲ್ಲದೆ ಈ ರೋಗಗಳು, ಆ ರೋಗಗಳ ಬಗ್ಗೆ ಏನೆಲ್ಲ ನಮ್ಗೆ ಇವತ್ತು ಗೊತ್ತಿದೆಯೋ ಅದನ್ನ ಕಂಡು ಹಿಡಿಯಕ್ಕೆ ಸಂಶೋಧನೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಂತ ಮಹಿಳೆಯರು, ಅವ್ರನ್ನೆಲ್ಲ ಅವ್ರ ಪಟ್ಟ ಕಷ್ಟಗಳು, ಇದನ್ನೆಲ್ಲ ನೋಡ್ತಾ ಹೋದ್ರೆ ನಾನು ಈ ಪುಸ್ತಕದಿಂದ ಬಹಳ ಪ್ರಭಾವಿತಳಾದೆ. ಆದ್ರಿಂದ ಇದನ್ನ ನಾನು ಒಂದು ಸರಣಿಯನ್ನಾಗಿ ಮಾಡಿ ಎಲ್ಲರಿಗೂ ಪರಿಚಯ ಮಾಡ್ಕೊಡ್ಬೇಕು ಅನ್ನೋದು ನನ್ನ ಉದ್ದೇಶ. ಈ ಪುಸ್ತಕವನ್ನ ಬರೆದಿರೋದು, ವಿಜ್ಞಾನ ಲೋಕದ ಜ್ಞಾನ ಕುಸುಮಗಳನ್ನ ಬರೆದಿರೋದು ಲೇಖಕಿ ಕ್ಷಮಾ ವಿ ಭಾನುಪ್ರಕಾಶ್ ಅವರು. ಆ ಪುಸ್ತಕದ ಪ್ರಕಾಶಕರು ಸಮನ್ವಿತ ಬೆಂಗಳೂರು ಅವರು. ಅಂತ ಅತ್ಯುತ್ತಮವಾದ ಪುಸ್ತಕದ ವಿಚಾರಗಳನ್ನ ನಾವು ಈ ಸರಣಿಯಲ್ಲಿ ಹೇಳ್ತಾ ಹೋಗ್ತೀನಿ. ಈಗ ನಾನು ಇದರಲ್ಲಿ ಆಯ್ಕೆ ಮಾಡಿಕೊಂಡಂತಹ ಒಬ್ಬ ಸಾಧಕಿ ಅಂದ್ರೆ ಅಲೋಪತಿ ಕ್ಷೇತ್ರದ ಭಾರತದ ಮೊದಲ ಮಹಿಳಾ ವೈದ್ಯೆ. ನೋಡಿ ಎಷ್ಟಿದೆ ಇದರಲ್ಲಿ ವಿಷಯ. ನಮ್ಗೆ ಮೊದಲು ಇವಾಗ ಆಯುರ್ವೇದಿಕ್ ಆಗ್ಲಿ ಬೇರೆ ಯಾವುದೇ ಒಂದು ವೈದ್ಯಕೀಯ ಪದ್ಧತಿಯಲ್ಲಿ ಮಹಿಳೆಯರಿದ್ರು, ಇಲ್ಲ ಅಂತ ಇಲ್ಲ. ಆದ್ರೆ ಅಲೋಪತಿ ಕ್ಷೇತ್ರದಲ್ಲಿ ಭಾರತದಲ್ಲಿ ಮೊದಲ ಮಹಿಳೆ ಈಕೆ ವೈದ್ಯರಾದವರು. ಅವರ ಹೆಸರನ್ನ ನೋಡಿದಾಗ, ಅವ್ರ ವಿಚಾರಗಳನ್ನ ತಿಳ್ಕೊಂಡಾಗ, ಅವ್ರ ಪಟ್ಟ ಪರಿಶ್ರಮಗಳನ್ನ ನೋಡಿದಾಗ ಇದನ್ನ ಎಲ್ರಿಗೂ ತಲುಪಿಸ್ಬೇಕು ಅಂತ ನನ್ಗೆ ಅನಿಸ್ತು. ನೋಡಿ, ಆನಂದಿಬಾಯಿ ಜೋಶಿ ಅವರು, ಅವರು ಕಾಲ 1865, ಅವ್ರ ಸ್ಥಳ ಬಾಂಬೆಯಲ್ಲಿದ್ದಂಥವ್ರು. ಅವರ ಮೊದಲ ಹೆಸರು ಯಮುನಾ ಆಗಿದೆ. ಇವರು ಪತಿ ಗೋಪಾಲರಾವ್ ಜೋಶಿ. ಅಂದ್ರೆ ಇವ್ರಿಗೊಂದು ಬಾಲ್ಯ ವಿವಾಹವೇ ಆಯ್ತು. ಈಕೆ 9 ವರ್ಷದ ಹುಡುಗಿಯಾಗಿದ್ದಾಗ 20 ವರ್ಷದ ಗೋಪಾಲರಾವ್ ಜೋಶಿ ಅವರನ್ನ ಅವರು ಮದುವೆಯಾಗಿದ್ದು. ಆದ್ರೆ ಗೋಪಾಲರಾವ್ ಜೋಶಿ ಅವ್ರಿಗೆ ಅದು 2ನೇ ಮದುವೆ ಆಗಿತ್ತು. ಆಗ ಅವರು ಈ ಚಿಕ್ಕ ಹುಡುಗಿಯಾಗಿದ್ರು ಸಹ ಅವರು ಓದಿಲ್ಲ ಅನ್ನೋ ಕಾರಣದಿಂದ, ಚಿಕ್ಕ ಹುಡುಗಿ ಅನ್ನೋ ಕಾರಣದಿಂದ ಅವ್ರಿಗೆ ಶಿಕ್ಷಣದಲ್ಲಿ ಮುಂದುವರಿಯೋದಕ್ಕೆ ಬಹಳವಾಗಿ ಪ್ರೋತ್ಸಾಹ ಕೊಟ್ರು. ಹಾಗಾಗಿ ಅವ್ರನ್ನ ಎಲ್ಲಾ ರೀತಿಯಲ್ಲಿ ಅವ್ರಿಗೆ ಅನುಕೂಲ ಮಾಡಿಕೊಟ್ಟು ಓದ್ತಾ ಇದ್ರು. ಹೀಗೆ ಮುಂದುವರೆದಿತ್ತು. ಒಮ್ಮೆ ಏನಾಯ್ತು, ಅವ್ರ ಜೀವನದಲ್ಲಿ ಒಂದು ಸಣ್ಣ ಕಹಿ ಘಟನೆ ನಡೀತು. ಅದೇನಂದ್ರೆ ಅವರ 10 ದಿನದ ಮಗು ಸಾವನ್ನಪ್ಪಿತು. ಯಾಕೆ ಅಂತ ಹೇಳಿದ್ರೆ ಶುಶ್ರೂಷೆಗಳ ಕೊರತೆ. ಆಗ ಬಹಳ ನೊಂದ್ಕೊಂಡ್ರು ಇವರು ದಂಪತಿ. ಹಾಗೆ ನೊಂದ್ಕೊಂಡಾಗ ಅವ್ರಿಗನ್ನಿಸ್ತು, ಇನ್ನು ಮುಂದೆ ನಿನ್ನ ಶಿಕ್ಷಣವನ್ನ ವೈದ್ಯಕೀಯ ಕ್ಷೇತ್ರದಲ್ಲೇ ಮುಂದುವರಿಸು, ನೀನೊಬ್ಬ ಉತ್ತಮ ವೈದ್ಯೆಯಾಗು, ಬಹಳ ಜನಕ್ಕೆ ಬಂದೊದಗುವಂತಹ ಅನೇಕ ಸಂಕಟಗಳನ್ನ ನಿವಾರಣೆ ಮಾಡುವಂತ ಅವರ ಪತಿ ಏನ್ ಮಾಡಿದ್ರು, ಅವ್ರಿಗೆ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟು ವೈದ್ಯಕೀಯ ಅಂದ್ರೆ ವೈದ್ಯರಾಗೋದಿಕ್ಕೆ ಅವ್ರಿಗೆ ಬೆಳೆಸೋದಿಕ್ ಹೋದ್ರೆ ನೂರಾರು ತೊಂದರೆಗಳು. ಯಾಕೆಂದ್ರೆ ಇಲ್ಲಿ ನಮ್ಮ ದೇಶದಲ್ಲಿ ಉತ್ತಮವಾದಂತ ಒಂದು ವಿದ್ಯಾಭ್ಯಾಸದ ಕ್ರಮ ಈ ವಿಚಾರವಾಗಿ ಇನ್ನೂ ಆಗ ಇರ್ಲಿಲ್ಲ. ಹಾಗಾಗಿ ಅವ್ರೇನ್ ಮಾಡಿದ್ರು, ಅಮೆರಿಕದ ಮಿಷನರಿ ರಾಯಲ್ ವೈಲ್ಡರ್ ಅವ್ರಿಗೆ ಪತ್ರ ಬರೆದ್ರು. ಅವರು ಅನೇಕ ರೀತಿಯಲ್ಲಿ ಅಲ್ಲಿ ಎಲ್ಲರೊಂದಿಗೆ ಚರ್ಚೆ ಮಾಡಿ ಒಟ್ಟಾರೆ ಅವರು ಈ ವಿಚಾರಗಳನ್ನ ಎಲ್ಲರಿಗೂ ತಲುಪಿಸಿದಾಗ ಇವರು ಥಿಯೋಡಿಸಿಯಾ ಎಂಬ ಮಹಿಳೆ ಈ ಆನಂದಿಬಾಯಿ ಜೋಶಿ ಅವ್ರಿಗೆ ಒತ್ತಾಸೆಯಾಗಿ ನಿಂತರು. ಇವರು ಹಾಗೆ ಬಂದಾಗ ಏನಾಯ್ತು, ಅಲ್ಲಿ ಪೆನ್ಸಿಲ್ವೇನಿಯಾ ಅಂತ ವೈದ್ಯಕೀಯ ವಿಶ್ವವಿದ್ಯಾನಿಲಯ ಇತ್ತು. ಅಲ್ಲಿ ನೇಮಕಾತಿ ಆಯ್ತು ಇವ್ರದ್ದು. ಅಂದ್ರೆ ಇದು ವಿಶೇಷವಾಗಿ ಮಹಿಳೆಯರಿಗಾಗಿಯೇ ಇದ್ದಂತಹ ವೈದ್ಯಕೀಯ ವಿಶ್ವವಿದ್ಯಾನಿಲಯ. ಅಲ್ಲಿ ಅವ್ರು ಸೇರ್ಪಡೆ ಆಯ್ತು. ನಂತರವಾಗಿ ಪಶ್ಚಿಮ ಬಂಗಾಳದಲ್ಲಿ ಸೆರಾಂಹೋರ್ ಅನ್ನೋ ಒಂದು ಕಾಲೇಜಲ್ಲಿ ಒಂದು ಸಭೆ ನಡೆಸಿದ್ರು. ಅಲ್ಲಿ ಇವರ ಹೊರದೇಶಕ್ಕೆ ಹೋಗ್ತಾ ಇರೋದು, ಆಮೇಲಿಂದ ಅಲ್ಲಿ ಅವರು ವೈದ್ಯಕೀಯ ಕ್ಷೇತ್ರದಲ್ಲಿ ವಿದ್ಯಾರ್ಥಿನಿಯಾಗಿ ಸೇರ್ತಾ ಇರೋದು, ಎಲ್ಲ ವಿಚಾರವನ್ನು ಅವರಲ್ಲಿ ಚರ್ಚೆ ಮಾಡಿದ್ರು. ಆಗ ಬಹಳ ಜನ ಪ್ರೋತ್ಸಾಹನ ಕೊಟ್ರು. ಮತ್ತೆ ಕೆಲವರು ಏನಂತ ಅವಶ್ಯಕತೆ ಇದೆ ಅಂತ, ಮಹಿಳೆ ಒಬ್ರು ಹೋಗೋ ಅವಶ್ಯಕತೆ ಏನಿದೆ ದೇಶ ದಾಟಿ ಅಂತ ಮೂಗು ಮುರಿದವರು ಇದ್ದಾರೆ. ಆದ್ರೆ ಈ ದಂಪತಿ ಅದಕ್ಕೆ ಬೆಲೆ ಕೊಡ್ಲಿಲ್ಲ. ಹೀಗೆ ಅವರು ಓದು ಸಾಕ್ತು. ಅಂತೂ ಅಲ್ಲಿ ಹೋಗಿ ತಮ್ಮ ಧೈರ್ಯದಿಂದ ಪರಿಶ್ರಮದಿಂದ ವೈದ್ಯೆಯಾದ್ರು. ಅವ್ರ ಕನಸು ನನಸಾಯ್ತು. ಗಂಡದ್ದು ಹೆಂಡತಿ ಇಬ್ಬರೂ ತಮ್ಮ ಕನಸನ್ನ ನನಸು ಮಾಡ್ಕೊಂಡ್ರು.
ಇಷ್ಟ ಆಗಿದ್ರೆ ತುಂಬಾ ಚೆನ್ನಾಗಿತ್ತು. ವೈದ್ಯಕೀಯ ಕ್ಷೇತ್ರಕ್ಕೆ ಮತ್ತು ಮಹಿಳೆಯರಿಗೆ ಒಂದು ಉತ್ತಮ ಸ್ಫೂರ್ತಿದಾಯಕವಾದವರೊಬ್ರು ಇದ್ದಂತೆ ಆಗ್ತಿತ್ತು. ಆದ್ರೆ ಆನಂದಿಬಾಯಿ ಜೋಶಿ ಅವರ 22ನೇ ವಯಸ್ಸಿನ ಒಂದು ದುರಂತ ನಡೆಯಿತು. ಅದಂದ್ರೆ ಆಕೆಗೆ ಕ್ಷಯ ರೋಗ ಬಂತು. ಚಿಕಿತ್ಸೆ ಸರಿಯಾಗಿ ಸಿಗದೆ, ಶುಶ್ರೂಷೆ ಸಿಗದೆ ಆಕೆ ಮರಣ ಹೊಂದಿದ್ರು. ಇದು ತುಂಬಾ ದುಃಖವಾದ ವಿಚಾರ, ನಿಜವಾದ ಅರ್ಥದಲ್ಲಿ ತುಂಬಲಾರದ ನಷ್ಟ ಅಂತ ಹೇಳ್ಬೋದು. ಆ ನಂತರ ಅವರ ಸ್ಮರಣೆ ಹೇಗೆ ನಡೀತಾ ಇದೆ ಅಂತ ಹೇಳಿದ್ರೆ, ಇವರ ಗೌರವಾರ್ಥವಾಗಿ, ಆನಂದಿಬಾಯಿ ಜೋಶಿ ಅವರ ಗೌರವಾರ್ಥವಾಗಿ ಪುಸ್ತಕಗಳು ತುಂಬಾ ರಚನೆಯಾಗಿದೆ. ಆಮೇಲೆ ಸಿನಿಮಾ ತಯಾರಾಗಿದೆ ಮತ್ತು ದೂರದರ್ಶನದಲ್ಲಿ ಅನೇಕ ಕಾರ್ಯಕ್ರಮಗಳು ಕೂಡ ಅವರ ಕುರಿತು ಬಂದಿದೆ. ಜೊತೆಗೆ ಲಕ್ನೋದಲ್ಲಿ ಇವರ ಹೆಸರಿನಲ್ಲಿ ಸಾಧಕರಿಗೆ ಪ್ರಶಸ್ತಿಗಳನ್ನ ಕೊಡ್ತಾ ಇದ್ದಾರೆ. ಇನ್ನು ಮಹಾರಾಷ್ಟ್ರ ಸರ್ಕಾರ ಫೆಲೋಶಿಪ್ ಅನ್ನ ಕೊಡ್ತಾ ಇದೆ. ಯಾರಿಗೆ ಅಂದ್ರೆ ಆರೋಗ್ಯ ಇಲಾಖೆಯಲ್ಲಿ ಮಾಡುವಂತಹ ಸಾಧಕರಿಗೆ. ಇನ್ನು ಚಂದ್ರನಲ್ಲಿ ಹೇಗೆ ನಾವು ಕುಳಿಗಳಿದೆ ಅಂತ ಹೇಳ್ತೀವೋ, ಅಂತಹ ಕುಳಿಗಳು ಶುಕ್ರ ಗ್ರಹದಲ್ಲೂ ಇದೆ. ಅದನ್ನ ಕಂಡುಹಿಡಿದ ವಿಜ್ಞಾನಿಗಳು ಅಂತ ಶುಕ್ರ ಗ್ರಹದ ಮೇಲೆ ಇರುವಂತಹ ಒಂದು ಕುಳಿಗೆ ಈ ಮಹಿಳೆಯ ಒಂದು ಹೆಸರನ್ನ ಇಟ್ಟಿದ್ದಾರೆ. ಆನಂದಿಬಾಯಿ ಜೋಶಿ ಅವರ ಹೆಸರನ್ನ ಇಟ್ಟು ಇವರನ್ನ ಅಜರಾಮರವನ್ನಾಗಿಸಿದ್ದಾರೆ. ಇವತ್ತು ಕೂಡ ಇವರು ನಮ್ಮೆಲ್ರಿಗೂ, ಮಹಿಳೆಯರಿಗೆ ತುಂಬಾ ಸ್ಫೂರ್ತಿದಾಯಕವಾಗಿ ಇದ್ದಾರೆ. ಇಂಥವರಿಗೆ ನಾವು ಬಹಳ ಮೆಚ್ಚುಗೆಯಿಂದ ಮತ್ತು ಗೌರವದಿಂದ ಒಂದು ನಮಸ್ಕಾರವನ್ನ ಅರ್ಪಿಸೋಣ ಅಂತ ಹೇಳ್ತಾ ಮುಗಿಸ್ತೀನಿ.